ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ಲಾಗ್ ಬಂದು ನಾಳೆ ನಾವು ತಿರುಪತಿಗೆ ಹೋಗ್ತಿದ್ದೀವಿ. ತಿರುಪತಿಗೆ ಹೋಗೋಕ್ಕೂ ಮುಂಚೆ ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತೀವಿ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಕಾಫಿ ಕಾಯಿಸ್ಕೊಟ್ಬಿಟ್ಟು ನಾನು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಇನ್ನು ಪಾಪುಗೂ ಮತ್ತು ನನ್ನ ಮಗಳಿಗೂ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಅವರನ್ನು ಕೆಳಗಡೆ ಕಳಿಸಿದ್ದೆ. ಇನ್ನು ನಮ್ಮ ಅತ್ತೆ ಆಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ದೇವ್ರ ಸಾಮಾನು ಬೆಳಗ್ಗೆ ದೀಪ ಕೂಡ ಹಚ್ಚಿದ್ರು. ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದು ಇನ್ನು ಮಸಾಲೆಗೆ ಏನೇನು ಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಡ್ತಿದ್ದೆ. ನಾನೇನು ಕೆಲಸ ಏನು ಮಾಡಿರಲಿಲ್ಲ, ಅಡುಗೆ ಅವರೇ ಮಾಡ್ತಾರೆ. ಸ್ವಲ್ಪ ಹಾಗೆ ಕುತ್ಕೊಂಡು ಕಟ್ ಮಾಡಿಕೊಡು, ನಾನು ಮಸಾಲೆ ಆಡಿಸ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಕುತ್ಕೊಂಡು ಎಲ್ಲ ಹಚ್ಕೊಡ್ತಿದ್ದೀನಿ. ಇನ್ನು ಅವರೇ ಮಸಾಲೆ ಎಲ್ಲ ಆಡಿಸಿ ಇನ್ನು ಚಿಕನ್ ಸಾಂಬಾರಿಗೆ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ. ಈಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ. ಇನ್ನು ಎಡೆ ಇಡೋದಕ್ಕೆ ಚಿಕನ್ ಸಾಂಬಾರು ಒಂದೇ ಮತ್ತು ಮುದ್ದೆ ಅನ್ನ ಸಾಂಬಾರು ಮಾಡಿದ್ದಾರೆ. ಇನ್ನು ಮುದ್ದೆ ನಮ್ಮ ಅತ್ತೆ ತಿರುಗ್ತಿದ್ದಾರೆ, ನನಗೆ ತಿರ್ಗೋದಕ್ಕೆ ಬರಲ್ಲ, ನಮ್ಮ ಅತ್ತೆನೇ ಯಾವಾಗಲೂ ಮಾಡೋದು. ಇನ್ನು ಅಲ್ಲಿ ಎಡೆಗಿಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ. ಇವರು ನಾಳೆ ತಿರುಪತಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ತಿದ್ದಾರೆ. ಸರಿ ಅಂದ್ಬಿಟ್ಟು ಅವ್ರು ಬಟ್ಟೆ ಪ್ಯಾಕ್ ಮಾಡಲಿ ಅಂದ್ಕೊಂಡು ಇನ್ನು ಕೆಳಗಡೆ ಬಂದಿದ್ದೆ. ನಮ್ಮದು ಕೆಳಗಡೆ ಒಂದು ಫ್ಲೋರ್ ಇದೆ, ಮೇಲ್ಗಡೆ ಒಂದು ಫ್ಲೋರ್ ಇದೆ. ಅದಕ್ಕೇ ಕೆಳಗಡೆಯಿಂದ ಮೇಲ್ಗಡೆ ಬರೋದು, ಮೇಲ್ಗಡೆಯಿಂದ ಕೆಳಗಡೆ ಹೋಗೋದು ಹಾಗೆಯೇ ಆಗ್ತಾ ಇರುತ್ತೆ. ಇನ್ನು ಮುದ್ದೆ ಮತ್ತು ಅನ್ನ ಸಾಂಬಾರು ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಇನ್ನು ದಾಸಪ್ಪವ್ರು ಕೂಡ ಬಂದಿದ್ದರು. ಇನ್ನು ಅವರು ಎಲ್ರಿಗೂ ಬಂದ ಮೇಲೆ ಹಣೆಗೆ ನಾಮ ಹಾಕ್ಕೊಡ್ತಿದ್ದಾರೆ. ಒಬ್ಬೊಬ್ರಿಗೂ ನಾಮ ಹಾಕ್ತಾರೆ. ನಮ್ಮ ಕಡೆ ಪೂಜೆ ಮಾಡಿದಾಗಲೆಲ್ಲ ನಾಮ ಹಾಕ್ತಾರೆ. ಇಲ್ಲ ನಾನು ಮತ್ತು ಪಾಪು ಕೂಡ ಬಂದು ಕೂತ್ಕೊಂಡು ನಾಮ ಹಾಕ್ಸ್ಕೊತಿದ್ದೀವಿ. ನನ್ನ ಪಾಪುಗಂತೂ ಫುಲ್ ಖುಷಿಯಾಗ್ಬಿಟ್ಟಿದೆ, ಹಣೆಗೆ ಹಾಕ್ತಿದ್ದಾರೆ ಅಂದ್ಬಿಟ್ಟು. ಇನ್ನು ಅದು ಕೂಡ ಎಲ್ಲ ಹಾಕ್ಸ್ಕೊಂಡಾಯಿತು. ಇನ್ನು ಎಡೆಗೆ ಇಡೋದಕ್ಕೆ ಅಂದ್ಬಿಟ್ಟು ಎಲ್ಲನೂ ಹಿಟ್ಟು ಇನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅದು ಕೂಡ ಎಲ್ಲ ರೆಡಿ ಆಯಿತು. ಇನ್ನು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಪೂಜೆ ಕೂಡ ಮುಗೀತು. ಇನ್ನು ಎಲ್ಲರೂ ಕೂತ್ಕೊಂಡು ಇನ್ನು ಊಟ ಮಾಡಿದ್ವಿ. ನಮ್ಮ ಮನೆ ಇಲ್ಲಿ ಹೋಗೋಕ್ಕೂ ಮುಂಚೆನೇ ನೈಟು ದಾಸಪ್ಪವ್ರನ್ನ ಕರೆಸಿ ಪೂಜೆ ಮಾಡಿಸ್ತಾರೆ. ಇನ್ನು ಪೂಜೆನೂ ಕೂಡ ಆಯಿತು. ಪೂಜೆ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ಸೊಪ್ಪು ತಂದಿದ್ರು, ಕೊತ್ತಂಬರಿ ಸೊಪ್ಪು. ಅದನ್ನು ಸ್ವಲ್ಪ ಬಿಡಿಸಿ ಹಾಗೆ ಫ್ರಿಜ್ಗೆ ಇಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಫ್ರಿಜ್ಗಿಟ್ಟೆ. ಇನ್ನು ನಾಳೆ ತಿರುಪತಿಗೆ ಹೋಗಬೇಕಾದ್ರೆ ಏನಾದರೂ ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಸಾಲ ಚಿತ್ರಾನ್ನ ಮಾಡ್ಕೊತಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸು ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊತಿರೋದು, ಒಂದು 11 ಜನ ನಾವು ಹೋಗ್ತಿರೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕಾಯಿ ಹಾಕ್ಕೊಳ್ಳಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ನಾನು ಜಾಸ್ತಿ ಜನಕ್ಕೆ ಮಾಡ್ಕೊತಿರೋದು. ಇನ್ನು ಈ ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಆದಮೇಲೆ ಇನ್ನು ಒಗ್ಗರಣೆಗೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ, ಬೆಳ್ಳುಳ್ಳಿನ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಅದಕ್ಕೆ ಆಡ್ಸೋದಕ್ಕೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇ. ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಆಡಿಸ್ಕೊಂಡಿದ್ದಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ. ಇದಾದರೆ ಒಂದು 2-3 ದಿನನಾದರೂ ಇರುತ್ತೆ, ಅಳಿಸ್ಕೊಳ್ಳಲ್ಲ. ಅದಕ್ಕೇ ಇದನ್ನು ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋನ ಇದರಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಪಾರ್ಟ್ 2 ವೀಡಿಯೋ ಇದರಲ್ಲೇ ನೋಡಿ. ಸೊ ಬೇರೆ ಯಾಕೆ ಮಾಡೋದು ಅಂದ್ಬಿಟ್ಟು ಇದರಲ್ಲೇ ಕಂಟಿನ್ಯೂ ಮಾಡಿದೆ. ಇನ್ನು ನೆಕ್ಸ್ಟು ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಗಳು ಅವರು ಬೆಳಿಗ್ಗೆ ಬೇಗನೆ ಬಂದಿದ್ದಾರೆ. ಇನ್ನು ಅವರು ಬರ್ತಿದ್ದಾರಲ್ಲ ಅದಕ್ಕೇ. ಇನ್ನು ಅವ್ರ ಊರು ಮಹದೇಶ್ವರ, ಅಲ್ಲಿಂದ ಇಲ್ಲಿಗೆ ಬರೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಬೆಳಿಗ್ಗೆ ಬೇಗನೆ ಬಂದರು. ಇನ್ನು ಅವ್ರು ಬಂದ ಮೇಲೆ ಪಾಪುನ ಎತ್ಕೊಂಡು ಇನ್ನು ಆಟ ಆಡಿಸ್ತಿದ್ದಾರೆ. ಪಾಪು ನೋಡಿ ಆಲೆ ಎಷ್ಟೋ ದಿನ ಆಗಿತ್ತು. ಇನ್ನು ಪಾಪು ಎತ್ಕೊಂಡು ಆಟ ಆಡಿಸ್ತಿದ್ರು. ಇನ್ನು ನಮ್ಮ ಅತ್ತೆ ಅಲ್ಲಿಗೆ ಹೋಗಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ, ಇನ್ನು ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಡಲೆಬೇಳೆ ಹುನಿ ಹಾಕಿದ್ರು, ವಡೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವಡೆಗೆ ಹುನಿ ಹಾಕಿದ್ರು. ಇನ್ನು ನಮ್ಮ ಅತ್ತೆ ಮಗಳು ಬಂದಳು, ಅವಳು ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ವಡೆನ ಹಾಕ್ಕೊಟ್ಲು. ಅವಳೇನೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಳೆ, ರೆಡಿ ಮಾಡಿ ಇಟ್ಲು. ಇನ್ನು ಕಳ್ಸೋಕ್ಕೆ ನಮ್ಮಮ್ಮ ಕಳ್ಸೋಕ್ಕೆ ರೆಡಿ ಮಾಡ್ತಿದ್ದಾರೆ. ಕಳ್ಸ ಏನಕ್ಕೆ ಅಂದರೆ ನಮ್ಮನ್ನೆಲ್ಲ ಹೊರಗಡೆ ಕೂರಿಸಿ ನಮಗೆಲ್ಲ ನೀರು ಇದ್ದು ಏನೇನೋ ಪೂಜೆ ಮಾಡ್ತಾರೆ. ಅದಕ್ಕೆ ಕಳಸ ಇಡಬೇಕು, ಅದು ಮನೆ ಮುಂದೆ ಹೊರಗಡೆ ಕೂರಿಸ್ತಾರೆ. ಇನ್ನು ಕಳಸ ಇಟ್ಟು ಕಳ್ಸಕ್ಕೆ ಪೂಜೆ ಮಾಡಿ ಅರಿಶಿನ, ಕುಂಕುಮ, ಇನ್ನು ಎಣ್ಣೆ, ಸೀಗೆಕಾಯಿ, ಅರಿಶಿನ ಇದನ್ನೆಲ್ಲ ಒಂದೊಂದು ಪ್ಲೇಟಲ್ಲಿ ಇಟ್ಟು ಇನ್ನು ಗಂಧಕಡ್ಡಿ, ಕರ್ಪೂರ, ಇನ್ನು ಬಾಳೆಹಣ್ಣು ಇದೆಲ್ಲ ಇಟ್ಟು ನಮಗೆ ಎಲ್ರೂ ಫುಲ್ಲು ಲೈನಾಗಿ ಕೂರಿಸಿ ನಮಗೆಲ್ಲ ಗಂಧ ಹಾಕಿ ಆಮೇಲೆ ಅರಿಶಿನ, ಕುಂಕುಮ ಹಣೆಗೆ ಇಟ್ಟು ಇನ್ನು ಅಕ್ಷತೆ ಹಾಕಿ ಎಲ್ಲ ಪೂಜೆ ಮಾಡ್ತಾರೆ. ಫಸ್ಟು ದಾಸಪ್ಪವ್ರು ಮಾಡ್ತಾರೆ. ಫಸ್ಟ್ ನಮ್ಮನ್ನೆಲ್ಲ ಕೂರಿಸ್ಬಿಟ್ಟು ಆಮೇಲೆ ಅವ್ರು ಮಾಡಾದಮೇಲೆ ಬೇರೆಯವ್ರ ಕೈಲಿ 3 ಜನ ಮುತ್ತೈದೆ ಕೈಲಿ ಮಾಡಿಸ್ತಾರೆ. ಇನ್ನು ನಮ್ಮಮ್ಮ ಮಾಡ್ತಿದ್ದಾರೆ. ನಮ್ಮಮ್ಮನೂ ಎಲ್ಲರೂ ಹಣೆಗೂ ಅರಿಶಿನ ಕುಂಕುಮನ ಇಡ್ತಿದ್ದಾರೆ. ಅದು ಇಟ್ಟಾದಮೇಲೆ ಒಬ್ಬೊಬ್ರಿಗೂ ಅಕ್ಷತೆ ಹಾಕ್ತಾರೆ.
ಅಕ್ಷತೆ ಹಾಕಾದ್ಮೇಲೆ ಪೂಜೆ ಮಾಡ್ತಾರೆ. ನಮಗೆಲ್ಲ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ಈಗ ಹೇಗೆ ಮಾಡ್ತಿದ್ದಾರೆ ಹಾಗೆ ಅವ್ರೂ ಮಾಡ್ತಾರೆ. ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಇನ್ನು ಸ್ವಲ್ಪ ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ, ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವರು ಆಗಿನ ಕಾಲದಿಂದನೇ ಹೀಗೆ ಅಂತೆ ಮಾಡ್ಕೊಂಡು ಬಂದಿರೋದು. ಅದಕ್ಕೇ ಇವರು ಆಗಿನ ಕಾಲದಿಂದ ಇಲ್ಲಿ ತನಕನೂ ಹೀಗೆ ಮಾಡ್ತಿದ್ದಾರೆ. ಮನೆಯಿಂದ ಹೊರಗಡೆ ಕೂರಿಸಿ ಪೂಜೆ ಮಾಡಿ ಎಲ್ರಿಗೂ ಒಬ್ಬೊಬ್ರಿಗೂ ನೀರು ಇದು ತಿರುಪತಿಗೆ ಹೋದಾಗಲೆಲ್ಲ ಹೀಗೆ ಮಾಡೋದು. ಈ ಥರ ಮಾಡೋದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಏನಕ್ಕೆ ಮಾಡ್ತಾರೆ ಅಂತ. ಬಟ್ ಇದು ಸಂಪ್ರದಾಯ ಅಲ್ಲ, ಅದಕ್ಕೆ ಅವರು ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾವು ಮುಂದೆ ಹೀಗೆ ಕಂಟಿನ್ಯೂ ಮಾಡಬೇಕು ಅನಿಸುತ್ತೆ. ಇನ್ನು ಮತ್ತೆ ಎಲ್ಲ ಪೂಜೆ ಆಯಿತು. ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಎಲ್ರಿಗೂ ನೀರು ಇತ್ತಿದ್ದಾರೆ. ಫಸ್ಟು ದಾಸೋಪವ್ರು ಮಾಡ್ತಾರೆ. ಎಲ್ಲರಿಗೂ ಒಂದೊಂದು ಚೊಂಬು ನೀರು ಬಾಗ್ಸಾದ್ಮೇಲೆ ಇನ್ನು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಗಳು ಇವ್ರು 3 ಜನ ಬಂದು ನೀರು ಬಾಗಿಸ್ತಾರೆ. ಇವ್ರು ಮಾಡಾದ್ಮೇಲೆ ನೆಕ್ಸ್ಟ್ ಇವ್ರು ಮಾಡಬೇಕು. ಇನ್ನು ನನ್ನ ಮಗಳು ಕೂಡ ನಾನು ಕೂತ್ಕೋತೀನಿ ಅಂದ್ಬಿಟ್ಟು ನೋಡ್ತಿದ್ದಾಳೆ. ಅವಳನ್ನ ಚಿಕ್ಕ ಪಾಪು ಅಲ್ಲ, ಅದಕ್ಕೆ ಸೊ ಅವಳನ್ನ ಕೂರಿಸ್ಕೊಳ್ಳಿಲ್ಲ. ನಾವೇ ಸಾಕು ಅಂದ್ಬಿಟ್ಟು ನಾವೇ ಮಾಡ್ತಿದ್ವಿ. ಇನ್ನು ನೀರು ಬಾಗ್ಸಾದ್ಮೇಲೆ ಒಂದು ತಟ್ಟೆಗೆ ಸೀಗೆಕಾಯಿ, ಎಣ್ಣೆ ಮತ್ತು ಅರಿಶಿನ ಹಾಕ್ಕೊಂಡು ಇನ್ನು ಎಲ್ರಿಗೂ ಹಚ್ತಿದ್ದಾರೆ. ಅದು ಎಲ್ಲ ಹಚ್ಚಿಸ್ಕೊಂಡಾದ್ಮೇಲೆ ಎಲ್ರಿಗೂ ಹಚ್ತಿದ್ದಾರೆ. ಎಲ್ಲರೂ ಹಚ್ಚಾದ್ಮೇಲೆ ಮತ್ತೆ ನೀರು ಬಾಗಿಸ್ತಾರೆ. ಇಲ್ಲೇ ನೀರು ಬಾಗಿಸ್ತಾರೆ. ಇನ್ನು ಮತ್ತೆ ಒಳಗಡೆ ಹೋಗಿ ನಾವು ಸ್ನಾನ ಮಾಡೋ ಹಾಗಿಲ್ಲ, ಸೋಪ್ ಕೂಡ ಯೂಸ್ ಮಾಡೋಂಗಿಲ್ಲ, ಶಾಂಪು ಹಾಕಿ ಕೂಡ ತಲೆ ತೊಳೆಯೋಂಗಿಲ್ಲ. ಈಗ ಅವ್ರು ಬಾಗಿಸ್ತಾರಲ್ಲ ಅದರಲ್ಲೇ ಸ್ನಾನ ಮಾಡ್ಕೋಬೇಕು. ಇಲ್ಲೇ ಸ್ನಾನ ಮಾಡಿಕೊಂಡು ಒಳಗಡೆ ಹೋಗಿ ರೆಡಿ ಆಗಬೇಕು. ಸೋಪಾಗಲಿ ಶಾಂಪಾಗಲಿ ಏನೂ ಯೂಸ್ ಮಾಡೋಂಗಿಲ್ಲ. ಮತ್ತು ಒಳಗಡೆ ಹೋಗಿ ತಲೆ ಬಾಚ್ಕೊಂಡು ರೆಡಿ ಆಗೋದು ಈ ಥರ ಏನೂ ಮಾಡೋಂಗಿಲ್ಲ. ಅವ್ರು ಹೇಗೆ ಮಾಡ್ತಾರೆ ಹಾಗೆ ಮಾಡಿಕೊಂಡು ಒಳಗಡೆ ಮತ್ತೆ ಹೋಗಿ ಪೂಜೆ ಮಾಡಿ ತಟ್ಟೆಗೆ ಮುಡ್ಲಕ್ಕಿ ತುಂಬ್ತಾರೆ. ಅದನ್ನು ತುಂಬಿಬಿಟ್ಟು ನಮಗೆ ಒಂದೊಂದು ಕವರಿಗೆ ಎಲ್ರಿಗೂ ಕವರ್ ಕೊಟ್ಟು ಕೈಲಿ ಇಟ್ಕೊಂಡು ಅದನ್ನು ಅಕ್ಕಿ ಎಲ್ಲ ಹಾಕಿಸ್ಕೋಬೇಕು. ಅದು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಇನ್ನು ನಮ್ಮ ಅಕ್ಕ ಮತ್ತು ಭಾವ ಬರ್ತೀನಿ ಅಂತ ಹೇಳಿದರು. ಅವರು ಕೂಡ ತುಂಬಾ ಆಸೆ ಇಟ್ಕೊಂಡಿದ್ರು ಬರೋಣ. ಇನ್ನು ಫ್ಯಾಮಿಲಿ ಹೋಗ್ತಿದ್ದೀವಲ್ಲ, ಇದೇ ಫಸ್ಟ್ ಟೈಮ್ ಎಲ್ಲರೂ ಇವ್ರ ಜೊತೇಲಿ ಹೋಗ್ತಿರೋದು. ಇನ್ನು ಅವರೂ ಬರ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇನ್ನು ನನ್ನ ಅಕ್ಕನ ಮಗನಿಗೆ ಸ್ಕೂಲ್ ಇದೆ, ಅವನಿಗೆ ರಜಾ ಕೊಡೋಲ್ಲ ಅಂತ ಹೇಳಿದ್ರು. ಇವಾಗಲ್ವ ಜಾಯಿನ್ ಮಾಡಿಸಿರೋದು ಅವರನ್ನು, ಅದಕ್ಕೇ ಮತ್ತೆ ರಜಾ ಹಾಕಿದ್ರೆ ಸುಮ್ಮನೆ ಪಾಪಗೂ ಪ್ರಾಬ್ಲಮ್ ಆಗುತ್ತೆ, ಏನಕ್ಕೆ ರಜಾ ಹಾಕ್ತೀರಾ ಅಂತ ಅವರು ಹಾಗೆ ಹೇಳ್ತಿದ್ರಂತೆ. ಅದಕ್ಕೆ ಈಗ ರಜಾ ಹಾಕಿಸ್ಬೇಡಿ, ರಜಾ ಕೊಡೋಲ್ಲ ನಾವು ಅಂತ ಅಂದ್ರಂತೆ. ಅದಕ್ಕೇ ಸರಿ ಬಿಡು, ನೀವೇ ಹೋಗಿದ್ದು ಬನ್ನಿ, ನಾವು ಬರೋಲ್ಲ ಅಂತ ಹೇಳಿದರು. ಇನ್ನೇನು ಮಾಡೋಕ್ಕಾಗುತ್ತೆ, ರಜಾ ಕೊಡೋಲ್ಲ ಅಂದಮೇಲೆ. ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಎಲ್ಲಾದರೂ ಹೋಗೋಣ ಅಂದ್ಕೊಂಡು ಅವರು ಬರೋದಕ್ಕಾಗಲಿಲ್ಲ. ಬಿಡು ಹೋಗಲಿ ಅಂದ್ಕೊಂಡು ಸುಮ್ಮನೆ ಆದ್ವಿ. ನಾವೇ ಹೋಗೋಣ, ಇನ್ನು 3 ಫ್ಯಾಮಿಲಿ ಹೋಗ್ತಿದ್ವಿ. ಅವರು ಬಂದಿದ್ದಿದ್ರೆ 4 ಫ್ಯಾಮಿಲಿ ಆಗ್ತಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಬರೋಕ್ಕಾಗಲಿಲ್ಲ ಅವರು. ಇನ್ನು ಅವ್ರನ್ನ ನಾವಲ್ಲಿ ಕೆಂಗಲಲ್ಲಿ ಅಡುಗೆ ಮಾಡ್ತೀವಲ್ಲ, ಅಲ್ಲಿಗೆ ಬಂದಾಗ ಫೋನ್ ಮಾಡ್ತೀವಿ, ಅಲ್ಲಿಗೆ ಬಾ ಅಂತ ಹೇಳಿದ್ದೆ ಅವಳಿಗೆ. ಸರಿ ಅಂತ ಹೇಳಿದ್ಲು. ಇನ್ನು ಅದ್ರ ವೀಡಿಯೋನು ಮುಂದೆ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವ್ಲಾಗಲ್ಲಿ. ಇನ್ನು ರೆಡಿ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಯಿತು. ಇನ್ನು ಮನೆ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ಬನ್ನಿ ಬನ್ನಿ. ಇನ್ನು ಒಳಗಡೆ ಎಲ್ಲ ಪೂಜೆ ಮಾಡಿ ಆಯಿತು. ಇನ್ನು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಮೇಲೆ ಕಲಶ ಇಟ್ಕೊಂಡು ಊರೊಳಗಡೆ ಹೋಗಬೇಕು. ಊರೊಳಗಡೆ ಒಂದು ರೌಂಡ್ ಹೋಗಿದ್ದು ಬರಬೇಕು. ಮನೆ ಹತ್ತಿರ ಹೋದಾಗಲೆಲ್ಲ ಅವರು ಅಮೌಂಟ್ ಕೊಡ್ತಾರೆ. ಅಮೌಂಟ್ನ ಕವರೊಳಗೆ ಹಾಕ್ಕೊಂಡು ಅಮೌಂಟೆಲ್ಲ ತಗೊಂಡೋಗಿ ದೇವಸ್ಥಾನದ ಹುಂಡಿಗೆ ಹಾಕಬೇಕು. ಇನ್ನು ಊರೊಳಗಡೆ ಒಂದು ರೌಂಡ್ ಬಂದಾದಮೇಲೆ ದೇವಸ್ಥಾನದ ಹತ್ರ ಬರಬೇಕು.
ನಾವು ದೇವಸ್ಥಾನದ ಹತ್ರ ಕೂಡ ಬಂದ್ವಿ. ಬಂದಮೇಲೆ ದೇವರಿಗೆ ಆಂಜನೇಯನ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ನನ್ನ ತಮ್ಮ ಲಾಕ್ ಮಾಡ್ತಿದ್ದಾನೆ. ಅವನೇ ವೀಡಿಯೋಸ್ ಎಲ್ಲ ಫುಲ್ ಮಾಡಿಕೊಟ್ಟಿರೋದು. ನಾನು ಮಾಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ಅವನೇ ಮಾಡಿಕೊಡ್ತಿದ್ದಾನೆ. ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಪೂಜೆ ಮಾಡಿದ್ವಿ. ಇನ್ನೂ ಅಲ್ಲಿ ಬೆಳಿಗ್ಗೆ ಟೈಮ್ ತೆಗ್ದಿರಲ್ಲ, ದೇವಸ್ಥಾನ ಓಪನ್ ಇರಲ್ಲ ಬೆಳಿಗ್ಗೆ ಮಧ್ಯಾಹ್ನ. ಇನ್ನು ಅಲ್ಲೊಂದು ಪೂಜೆ ಮಾಡೋ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇದೆ ಅಲ್ಲೇ ಪಕ್ಕದಲ್ಲೇ. ಇನ್ನು ಇಲ್ಲೇ 3 ದೇವಸ್ಥಾನ ಇದೆ. ಆ 3 ದೇವಸ್ಥಾನಕ್ಕೂ ಪೂಜೆ ಮಾಡಿಕೊಂಡು ಇನ್ನು ಬಂದ್ವಿ, ನಾನು ಮತ್ತು ನಮ್ಮ ಹಸ್ಬೆಂಡು. ಇನ್ನು ಎಲ್ಲರೂ ಪೂಜೆ ಮಾಡಿ ಆಯಿತು. ಇನ್ನು ಟೆಂಪೋ ಕೂಡ ಬಂದು ನಿಂತಿತ್ತು. ಆ ಟೆಂಪೋನ ರೋಡ್ ಹತ್ರ ನಿಲ್ಲಿಸ್ಕೊಂಡಿದ್ರು. ನಾವು ಅದನ್ನು ದೇವಸ್ಥಾನ ಹತ್ರ ತಗೊಂಡು ಬನ್ನಿ ಅಂದ್ಬಿಟ್ಟು ದೇವಸ್ಥಾನ ಹತ್ರ ನಿಲ್ಲಿಸ್ಕೊಂಡ್ವಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ಟಿ ಟಿ ಗಾಡಿಗೆ ಪೂಜೆ ಮಾಡಬೇಕಲ್ವಾ, ಅದಕ್ಕೇ ಅದನ್ನು ಮುಂದೆ ಎಲ್ಲ ತೊಳೆದ್ಬಿಟ್ಟು ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ. ಪೂಜೆನ ಅರ್ಶಿನ ಕುಂಕುಮ ಹೂವು ಇಟ್ಟು ಕೆಳಗಡೆ ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಇನ್ನು ಡ್ರೈವರ್ ಸೀಟ್ ಹತ್ರನೂ ಸ್ವಲ್ಪ ಹಾಗೆ ಹೂವು ಇಟ್ಬಿಟ್ಟು ಇನ್ನು ಪೂಜೆ ಮಾಡ್ತಿದ್ದಾರೆ. ಇನ್ನು ಪೂಜೆ ಎಲ್ಲ ಮಾಡಾಯಿತು. ಹೊರಡೋಷ್ಟ್ರಲ್ಲಿ ಆಗಲೇ 2 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆಗಲೇ ಟೈಮಿಂಗ್ಸು 3-4 ಗಂಟೆ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ನೀರು ಬಗ್ಸೋದು ಇದೆಲ್ಲ ಸ್ವಲ್ಪ ಲೇಟ್ ಆಯಿತು. ಅದಕ್ಕೇ ಇನ್ನು ಲೇಟಾಗಿ ಹೊರಡೋಣ ಅಂದ್ಕೊಂಡು ನೈಟ್ ಜರ್ನಿ ಮಾಡೋಣ ಅಂದ್ಕೊಂಡು ಸಂಜೆ ಹಂಗೆ ಹೊರಟ್ವಿ. ಇನ್ನು ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನ ಮುಂದೆ ಒಂದು ಟವಲ್ನ ಹಾಸಿಬಿಟ್ಟು ನಾವು ಚರ್ಪ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು 3 ಭಾಗ ಮಾಡಿ ಇಟ್ಬಿಟ್ಟು ಅದ್ರ ಸುತ್ತ ತಿರುಗ್ತಾರೆ. 3 ರೌಂಡ್ ಸುತ್ತಬಿಟ್ಟು ಏನೋ ಕೂಗ್ತಾರೆ. ಅದೆಲ್ಲ ಕೂಗ್ಬಿಟ್ಟು ಆಮೇಲೆ ಅದನ್ನು ಎತ್ಕೊಂಡು ಮತ್ತೆ ಪ್ರಸಾದ ಅಂತ ಎಲ್ರಿಗೂ ಹಂಚ್ತಾರೆ. ಎಲ್ರಿಗೂ ಕೊಟ್ಟಾಯಿತು. ಇನ್ನೇನು ಟೈಮ್ ಕೂಡ ಆಯ್ತಲ್ಲ, ಇನ್ನು ಟಿ ಟಿ ಗಾಡಿಗೆ ಹತ್ಕೊಂಡು ಎಲ್ಲರೂ ಇನ್ನು ಹೊರಡ್ತಿದ್ದೀವಿ. ಜೊತೇಲಿ ದಾಸಪ್ಪ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ಬೇಕು ನಾವು, ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ಫುಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸ್ಕಿಪ್ ಮಾಡದೆ ಫುಲ್ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.